एवमेतद्वगी शुम्भो निशुम्भश्चापितादृशः किं करोमि प्रतिज्ञामे यदनालोचिता पुरा सत्वं गच्छ मयोक्तन्ते यदेतत् सर्वमादृतः तदा चक्ष्वासुरेन्द्राय स च युक्तं करोतु यत् श्रीगुरुभ्यो नमः हरिः ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೀನರಾಶಿ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಪ್ರಮುಖವಾದ ದೊಡ್ಡ ದೊಡ್ಡ ಬದಲಾವಣೆಗಳನ್ನ ನಾವು ಕಂಪ್ಲೀಟ್ ಮಾಡ್ಕೊಂಡಿದ್ದಾಯ್ತು. ಮಾರ್ಚ್ ಅಲ್ಲಿ ನಮಗೆ ಶನಿ ಬದಲಾವಣೆ ಆಯ್ತು, ಮೇ ತಿಂಗಳಲ್ಲಿ ರಾಹು ಕೇತು ಹಾಗೂ ಗುರು ಬದಲಾವಣೆ ಆಯ್ತು. ಕಳೆದ ತಿಂಗಳು ಜೂನ್ ತಿಂಗಳಲ್ಲೂ ಕೂಡ ನಮಗೆ ಸಣ್ಣ ಸಣ್ಣ ಗ್ರಹಗಳೆಲ್ಲ ಬದಲಾವಣೆ ಆಗೋಯ್ತು. ಈ ತಿಂಗಳಲ್ಲಿ ಅಂದ್ರೆ ಜುಲೈ ತಿಂಗಳಲ್ಲಿ ಮೇಜರ್ ಆಗಿ ಆಗುವಂತಹ ಬದಲಾವಣೆ ಅಂತಂದ್ರೆ ಕೇವಲ ಸೂರ್ಯ ಮಾತ್ರ. ಅದಲ್ಲದೆ ಬೇರೆ 2 ಗ್ರಹ ಬದಲಾವಣೆ ಆಗುತ್ತೆ, ಈ ತಿಂಗಳು ಕೊನೆಯದಾಗುತ್ತೆ. ಆದ್ರಿಂದ ನಾವು ಬರೋ ತಿಂಗಳು ಆಗಸ್ಟ್ ತಿಂಗಳ ಮಾಸ ಭವಿಷ್ಯಕ್ಕೆ ಹೊರಟು ಬಿಡುತ್ತೆ ಬಿಟ್ರೆ ಜುಲೈ ತಿಂಗಳಿಗೆ ಅದು ಅಪ್ಲೈ ಆಗಲ್ಲ. ಜುಲೈ ತಿಂಗಳಲ್ಲಿ ಅಪ್ಲೈ ಆಗೋದು ಕೇವಲ ಸೂರ್ಯ ಮಾತ್ರ. ನೋಡಿ, ಮೀನರಾಶಿಯವರಿಗೆ ಋಣರೋಗ ಶತ್ರುಸ್ಥಾನಕ್ಕೆ ಅಧಿಪತಿ ಹಾಗೂ ನಿಮ್ಮ ರಾಶ್ಯಾಧಿಪತಿ ಗುರುವಿಗೆ ಮಿತ್ರನಾದಂತಹ ಸೂರ್ಯ ಪ್ರಸ್ತುತ ಸುಖ ಸ್ಥಾನದಲ್ಲಿದ್ದಾರೆ. ಅಂದ್ರೆ ಒಳ್ಳೆ ಸುಖವಾಗಿಟ್ಟಿರ್ತಾರೆ ನಿಮ್ಮನ್ನ. 16ನೇ ತಾರೀಕು ಜುಲೈ ತಿಂಗಳವರೆಗೂ ಸುಖವಾಗಿಟ್ಟಿರ್ತಾರೆ ನಿಮ್ಮನ್ನ. ಅದಾದ್ಮೇಲೆ ಸುಖ ಸ್ಥಾನದಿಂದ 16ನೇ ತಾರೀಕು ಪಂಚಮ ಸ್ಥಾನಕ್ಕೆ ಬರ್ತಾರೆ. ಏನ್ ದೊಡ್ಡ ವ್ಯತ್ಯಾಸ ಇಲ್ಲ. ಅಂದ್ರೆ ಸೂರ್ಯಗ್ರಹದಿಂದ ಮೀನರಾಶಿಯವರಿಗೆ ಯಾವುದೇ ಸಮಸ್ಯೆಗಳಿಲ್ಲ. ಪಾಸಿಟಿವ್, ತಿಂಗಳು ಪೂರ್ತಿ ಕೂಡ ಪಾಸಿಟಿವ್. ಮೊದಲ 16 ದಿನ ಒಂಥರ ಸುಖ ಫಲ ಕೊಡ್ತಾರೆ, ಆಮೇಲೆ 16 ದಿನ ನಿಮಗೆ ಸ್ವಲ್ಪ ಅಧಿಕಾರದ ಫಲ ಕೊಡ್ತಾರೆ. ಪೂರ್ವ ಪುಣ್ಯ ಸ್ಥಾನ, ಸಂತಾನ ಅಥವಾ ಆಸ್ತಿ ಮಾಡುವಂಥದ್ದು, ಅಥವಾ ಪೂರ್ವ ಪುಣ್ಯವನ್ನು ಅನುಭವಿಸುವಂಥದ್ದು, ತಂದೆಯ ಆಸ್ತಿಯನ್ನ ಗಳಿಸುವಂಥದ್ದು, ಮಿತ್ರರ ಸಹಾಯ ಪಡೆಯುವಂಥದ್ದು, ಅಥವಾ ನೀವು ಮಿತ್ರರಿಗೆ ಸಹಾಯ ಮಾಡುವಂಥದ್ದು, ಈ ತರದೆಲ್ಲ ಸ್ವಲ್ಪ ಪಾಸಿಟಿವ್ಸ್ ಅನ್ನೋದು ಉತ್ಪತ್ತಿ ಆಗುತ್ತೆ. ಇನ್ನು ಗ್ರಹಗಳ ಬದಲಾವಣೆ, ಆ ಬದಲಾವಣೆ ಜೊತೆಗೆ ಈ ಜುಲೈ ತಿಂಗಳಲ್ಲಿ ಆಷಾಢ ಮಾಸ ಅನ್ನುವಂಥದ್ದು ಬರುತ್ತೆ ನಮಗೆ. ಜುಲೈ ತಿಂಗಳು 24ನೇ ತಾರೀಕಿನವರೆಗೂ ಆಷಾಢ ಮಾಸವೇ. ಜೂನ್ ತಿಂಗಳು ಅಂತ್ಯದಲ್ಲೇ ಪ್ರಾರಂಭ ಆಗೋಗ್ಬಿಡುತ್ತೆ. ನೋಡಿ, ಉದಾಹರಣೆಗೆ 4 ಆಷಾಢ ಶುಕ್ರವಾರ ಇದೆ. ಹೆಣ್ಣು ಮಕ್ಕಳು ಬಹಳ ಶ್ರದ್ಧೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡ್ತಾರೆ ಆಷಾಢ ಮಾಸದಲ್ಲಿ. ಜೂನ್ 27ನೇ ತಾರೀಕಿಗೆ ಮೊದಲನೇ ಆಷಾಢದ ಶುಕ್ರವಾರ ಬಂದು ಬಿಡುತ್ತೆ. ಜುಲೈ 4ನೇ ತಾರೀಕು 2ನೇ ಆಷಾಢದ ಶುಕ್ರವಾರ ಆದ್ರೆ, ಜುಲೈ 11ನೇ ತಾರೀಕು 3ನೇ ಆಷಾಢ ಶುಕ್ರವಾರ, ಜುಲೈ 18ನೇ ತಾರೀಕು 4ನೇ ಆಷಾಢ ಶುಕ್ರವಾರ. ಒಟ್ಟು 4 ಆಷಾಢ ಶುಕ್ರವಾರಗಳು ನಮಗೆ ಬರೋದ್ರಿಂದ ಅವತ್ತಿನ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲೋ ಅಥವಾ ಸೂರ್ಯ ಉದಯ ಆದ ನಂತರವೋ ಅಥವಾ ಸಂಜೆ ಗೋಧೂಳಿ ಲಗ್ನದಲ್ಲೋ ವಿಶೇಷವಾಗಿ ಈ ಆಷಾಢ ಮಾಸದ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ಹೆಣ್ಣು ಮಕ್ಕಳಿಗಿರುವಂತಹ ಪದ್ಧತಿ. ಶ್ರದ್ಧೆ ಭಕ್ತಿಯಿಂದ ವರ್ಷ ನೀವು ಯಾವ ಕ್ರಮದಲ್ಲಿ ಮಾಡ್ತೀರೋ ಅದೇ ಕ್ರಮವನ್ನ ಮುಂದುವರಿಸ್ಕೊಂಡು ಹೋಗಿ. ಬಹಳ ವಿಶೇಷ ಮತ್ತೆ ಅಭೀಪ್ತ ಫಲಗಳು ಅಂತ ಹೇಳ್ತೀವಿ ನಾವು. ಇನ್ನು ಗುರುಬಲ ಅನ್ನುವಂಥದ್ದು ಇಲ್ಲ. ಯಾರಿಗೆ? ಮೀನರಾಶಿಯವರಿಗೆ ಗುರುಬಲ ಇಲ್ಲ. ನಿಮ್ಮ ರಾಶಿಯಾಧಿಪತಿ ಯಾರು? ಗುರು. ನಿಮ್ಮ ಕರ್ಮಸ್ಥಾನಕ್ಕೆ ಅಧಿಪತಿ ಯಾರು? ಗುರು. ನಿಮಗೆ ಗುರುಬಲ ಇಲ್ಲ. ಗುರು 4ನೇ ಮನೆಯಲ್ಲಿ ಕುತ್ಕೊಂಡು ಸುಖ ಸ್ಥಾನದಲ್ಲಿ ಇದ್ದಾರೆ. ಒಟ್ಟು ತ್ರಿಗ್ರಹ ಯೋಗ ಅಂತ ಕರಿತೀವಿ. ಅಂದ್ರೆ 3 ಗ್ರಹಗಳು 4ನೇ ಮನೆಯಲ್ಲಿ, ಒಂದು ಸೂರ್ಯ, ಇನ್ನೊಂದು ಗುರು, ಇನ್ನೊಂದು ಬುಧ. ಯಾವಾಗ ತ್ರಿಗ್ರಹ ಯೋಗ ಏರ್ಪಾಡಾಗುತ್ತೋ, ಸುಖ ಸ್ಥಾನದಲ್ಲಿ 3 ಗ್ರಹಗಳಿದ್ರೆ, ಒಂದು ವ್ಯಾಪಾರ ಗ್ರಹ ವಿದ್ಯಾಗ್ರಹ ಬುಧ, ಇನ್ನೊಂದು ಅಧಿಕಾರ ಗ್ರಹ ಸೂರ್ಯ, ಇನ್ನೊಂದು ಶುಭ ಗ್ರಹ ಅತ್ಯಂತ ಶುಭ ಗ್ರಹ ಗುರು. ಈ 3 ಗ್ರಹಗಳು ಕೂಡ 4ನೇ ಮನೆಯಲ್ಲಿ 3 ಗ್ರಹಗಳು ಸೇರ್ಕೊಂಡಿರೋದ್ರಿಂದ ಒಂದು ಒಳ್ಳೆ ಫಲವನ್ನ ನಾವು ಅಪೇಕ್ಷೆ ಪಡಬಹುದು. ಯಾವ ರೀತಿಯಾಗಿ? ನಿಮಗೆ ಗುರುಬಲ ಇಲ್ಲ, ಈ ರಾಶಿಯಾಧಿಪತಿ ಗುರುನು ನಿಮ್ಗೆ ಗುರುಬಲ ಇಲ್ಲ, ದಶಮಾಧಿಪತಿನೂ ನಿಮಗೆ ಗುರು ಫಲ ಕೊಡೋದಿಲ್ಲ. ಹಾಗಾಗಿ ನೀವು ಗುರು ಅನ್ನುವಂಥದ್ದನ್ನ ಆರಾಧನೆ ಮಾಡಬೇಕಾದ್ರೆ ಜುಲೈ 10ನೇ ತಾರೀಕು ಗುರು ಪೌರ್ಣಮಿ, ವ್ಯಾಸ ಪೌರ್ಣಮಿ, ಅವತ್ತಿನ ದಿನ ಗುರುಗಳ ದರ್ಶನ, ಪ್ರತ್ಯಕ್ಷ ಪರೋಕ್ಷವಾದಂತಹ ಗುರುಗಳ ದರ್ಶನವನ್ನು ಮಾಡುವಂಥದ್ದು ಬಹಳ ವಿಶೇಷ. ಗುರುಗಳ ಸೇವೆ ಮತ್ತೆ ವಿಶೇಷವಾಗಿ ಗುರುಗಳನ್ನ ನಮಸ್ಕಾರ. ಗುರುಗಳು ಅಂತಂದ್ರೆ ಯಾರು? ನಿಮಗೆ ವಿದ್ಯೆ ಕಲಿಸ್ಕೊಟ್ಟಂತವ್ರು. ಅದು ಸ್ಕೂಲ್ ವಿದ್ಯೆ ಇರ್ಬೋದು, ಅಥವಾ ನಿಮ್ಮ ಒಂದು ಪ್ರಪಂಚದ ಜ್ಞಾನ ವಿದ್ಯೆ ಇರ್ಬೋದು, ಮಂತ್ರ ವಿದ್ಯೆ ಇರ್ಬೋದು, ಜ್ಯೋತಿಷ್ಯ ವಿದ್ಯೆ ಇರ್ಬೋದು. ಮೆಂಟರ್ ಅಂತ ಕರಿತೀವಿ. ಈಗ ಒಬ್ರು ಡಾನ್ಸ್ ಕಲಿತಾ ಇದ್ರೆ ಅದಕ್ಕೊಬ್ಬ ಮೆಂಟರ್ ಇದ್ರೆ ಅವರೇ ಗುರು. ಸಂಗೀತ ಕಲಿತಾ ಇದ್ರೆ ಅದಕ್ಕೊಂದು ಗುರು ಇದ್ರೆ ಅವ್ರಿಗೆ ಪೂಜೆ ಮಾಡ್ಬೇಕಂದ್ರೆ ಅವರನ್ನ ನೆನೆಸ್ಕೋಬೇಕು, ಅವರನ್ನ ಧ್ಯಾನ ಮಾಡಬೇಕು. ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗುರುಬಲ ಇದ್ದೇ ಇರೋದ್ರಿಂದ ಗುರು ಪೌರ್ಣಮಿ ದಿನ ಜುಲೈ 10ನೇ ತಾರೀಕು ಆರಾಧನೆ ಮಾಡಿ. ಖಂಡಿತ ಗುರು ಮತ್ತಷ್ಟು ಬಲ ಸಿಗುತ್ತೆ. ರಾಶಿಯಿಂದ 2 ಮತ್ತೆ 9ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜ ಪ್ರಸ್ತುತ 6ನೇ ಮನೆಯಲ್ಲಿದ್ದಾರೆ. ತಾತ್ಕಾಲಿಕ ಕುಜ ದೋಷ ಅಥವಾ ಇತ್ಯಾದಿಗಳು ಯಾವುದೂ ಸಮಸ್ಯೆಗಳು ನಿಮ್ಗೆ ಕಾಣ್ತಾ ಇಲ್ಲ. ಓವರಾಲ್ ಹೇಳ್ಬೇಕಂತಂದ್ರೆ ಒಂದು ಪ್ಲಸ್ ಪಾಯಿಂಟ್ ಆಗಿ ನಮ್ಗೆ ಕುಜ ನಿಮ್ಗೆ ಅಭಿವೃದ್ಧಿ ಕೊಡ್ತಾರೆ.
ಧನಸ್ಥಾನ ಆಕ್ಟಿವೇಟ್ ಆಗಿ, ಭಾಗ್ಯಸ್ಥಾನ ಆಕ್ಟಿವೇಟ್ ಆಗಿ, ಕುಟುಂಬದಲ್ಲಿ ವೃದ್ಧಿ, ಮತ್ತೆ ವಿಶೇಷವಾಗಿ ವಿದ್ಯಾಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿಯನ್ನು ಹೊಂದುತ್ತಾ ಭಾಗ್ಯಸ್ಥಾನದ ಫಲಗಳನ್ನು ಪಡೆಯುವುದಕ್ಕೆ ಮೀನರಾಶಿಯವರಿಗೆ ಅತ್ಯಂತ ಶುಭ ಕಾಲ. ನೋಡಿ, ಈ ತಿಂಗಳು ಒಂದು ಭೂಮಿ ಖರೀದಿ ಮಾಡೋದಾಗ್ಬೋದು. ಆಷಾಢ ಮಾಸದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಆಗಲ್ಲ, ಬಟ್ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಮಾಡ್ಕೋಬಹುದು. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಚೆನ್ನಾಗಿರುವಂತದ್ದು, ಧನಸ್ಥಾನ ಆಕ್ಟಿವೇಟ್ ಆಗಿ ಹಣ ಬರುವಂತದ್ದು, ಇವೆಲ್ಲವೂ ಕೂಡ ಕುಜನಿಂದ ನಿಮಗೆ ಫಲ ಸಿಗುತ್ತೆ. ಯಾಕಂದ್ರೆ ಅವರು ಭಾಗ್ಯಾಧಿಪತಿ ನಿಮಗೆ, ಜೊತೆಗೆ ಧನಸ್ಥಾನಾಧಿಪತಿ ಮಿತ್ರನ ಮನೆಯಲ್ಲಿದ್ದಾರೆ. ಮೀನರಾಶಿಯವರಿಗೆ ತ್ರಿಕೋಣಾಧಿಪತಿನೂ ಕೂಡ ನಿಮಗೆ ಕುಜಾನೇ ಆಗ್ತಾರೆ. ಇನ್ನು ರಾಶಿಯಿಂದ 3 ಮತ್ತು 8ನೇ ಮನೆ ಅಧಿಪತಿ ಧೈರ್ಯ ಮತ್ತು ಅದೃಷ್ಟವನ್ನು ಕೊಡುವಂತಹ ಶುಕ್ರನು 3ನೇ ಮನೆಯಲ್ಲಿ ಮಾಳವ್ಯ ಯೋಗದಲ್ಲಿ ಬಲಿಷ್ಠವಾಗಿರೋದ್ರಿಂದ ಕುಟುಂಬ ಸಂತೋಷ, ಹೆಂಡತಿ ಗಂಡ ಮಧ್ಯೆ ಇರತಕ್ಕಂಥ ವೈಮನಸ್ಸುಗಳು ದೂರಾಗಿ ಬಹಳ ಪ್ರೀತಿ ಪಾತ್ರರಾಗುವಂತಹ ಒಂದು ಯೋಗಗಳು, ಭಾಗ್ಯಗಳು ನಿಮಗೆ ಕಲ್ಪಿಸ್ಕೊಡ್ತಾನೆ ಭಗವಂತ. ಶುಕ್ರ ಚೆನ್ನಾಗಿರೋದ್ರಿಂದ ನೀವೇನಾದ್ರೂ ಆರ್ಟಿಸ್ಟ್ ಆಗಿದ್ರೆ, ಅಥವಾ ನೀವೊಂದು ಕಲಾವಿದರಾಗಿದ್ರೆ, ಆರ್ಕಿಟೆಕ್ಟ್ ಮಾಡಿದ್ರೆ, ಡ್ರಾಯಿಂಗು ಅಥವಾ ಇನ್ನಿತರ ಬ್ಯೂಟಿಗೆ ಸಂಬಂಧಪಟ್ಟದ್ದು, ಫ್ಯಾಷನ್ ಡಿಸೈನಿಂಗ್ ಸಂಬಂಧಪಟ್ಟದ್ದು, ಕಂಪ್ಯೂಟರ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು, ಮತ್ತೆ ಅಂದಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಚಾರವಾಗ್ಲಿ, ಪೇಂಟಿಂಗ್ಸ್ ಹಿಡಿದು ನಟನೆವರೆಗೂ ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಈ ತಿಂಗಳು ಕಾಣಬಹುದು. ಯಾಕಂದ್ರೆ ಅದೃಷ್ಟಾಧಿಪತಿ ಶುಕ್ರ ಸ್ವಕ್ಷೇತ್ರದಲ್ಲಿ ಮಾಳವ್ಯ ಯೋಗದಲ್ಲಿ ವಿಶೇಷವಾಗಿ 80% ಸ್ಟ್ರಾಂಗ್ ಆಗಿರೋದ್ರಿಂದ ಇದು ಒಂದು ಪ್ಲಸ್ ಪಾಯಿಂಟ್ ಅನ್ನು ನಾವು ತಗೊಳ್ಬಹುದು. ಇನ್ನು ಬುಧ ಸುಖ ಸ್ಥಾನಕ್ಕೆ ಅಧಿಪತಿ ಹಾಗೂ ವಿವಾಹ, ಪಾರ್ಟ್ನರ್ಶಿಪ್, ಲೈಫ್ ಪಾರ್ಟ್ನರ್ ಅಂಡ್ ಬಿಸ್ನೆಸ್ ಪಾರ್ಟ್ನರ್ಗೆ ಅಧಿಪತಿಯ ಸ್ಥಾನದಲ್ಲಿ ಅಧಿಪತಿ ಆಗಿರತಕ್ಕಂಥ ಬುಧನು ಕೂಡ ಮಿತ್ರನ ಮನೆಯಲ್ಲಿದ್ದಾರೆ. ಅಂದ್ರೆ ನಿಮಗೆ ಮಿತ್ರನಾಗಿದ್ದಾರೆ, ಅವರು ತನ್ನ ಸ್ವಕ್ಷೇತ್ರದಲ್ಲಿದ್ದಾರೆ, ಅದು ಸುಖ ಸ್ಥಾನದಲ್ಲಿದ್ದಾರೆ. ಒಳ್ಳೆ ಪಾಸಿಟಿವ್. ಯಾವುದೇ ತರದ ಅಬ್ಸ್ಟ್ರಕಲ್ಸ್ ಇದ್ರು ಕೂಡ ಈ ತಿಂಗಳು ನಿಮಗೆ ದೂರ ಆಗ್ಬಿಡುತ್ತೆ. ಎಂಥ ಅಬ್ಸ್ಟ್ರಕಲ್ಸ್ ಬಂದ್ರು ಕೂಡ ಪಾರಾಗ್ತೀರಾ, ಸಕ್ಸಸ್ ಆಗ್ತೀರಾ, ಗೋಲ್ ಅನ್ನ ರೀಚ್ ಮಾಡ್ತೀರಾ. ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಆಗುತ್ತೆ, ನಿಮ್ಮ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ನಿಮ್ಮ ಚಿತ್ರಣ ಬದಲಾವಣೆ ಆಗುತ್ತೆ. ನಿಮಗೆ ವ್ಯಾಲ್ಯೂಸ್ ಕೊಡದೇ ಇರ್ತಕ್ಕಂಥವ್ರೆಲ್ಲ ವ್ಯಾಲ್ಯೂಸ್ ಕೊಡೋಕೆ ಶುರು ಮಾಡ್ತಾರೆ. ಮತ್ತೆ ಮನೆಗೆ ಹೊಸದಾದಂತ ಒಂದು ವಸ್ತುಗಳನ್ನು ತರುವಂತದ್ದು, ಮನೆಯನ್ನ ಸಿಂಗಾರ ಮಾಡುವಂತದ್ದು, ಸ್ಥಾನ ಪಲ್ಲಟವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವಿದೇಶಿ ಪ್ರಯಾಣ ಮಾಡುವಂತ ಯೋಗ, ಸ್ವದೇಶದಲ್ಲೇ ಬೇರೆ ಬೇರೆ ಕಡೆ ಹೋಗಿ ಬರುವಂತ ಯೋಗ, ಪುಣ್ಯಕ್ಷೇತ್ರಗಳ ದರ್ಶನ ಹೆಚ್ಚು ಮಾಡುವಂತ ಯೋಗ, ಇದೆಲ್ಲವೂ ನಿಮಗೆ ಪ್ರಾಪ್ತಸ್ಯ ಪ್ರಾಪ್ತಂ ಇದಂ ಫಲಂ ಅನ್ನೋ ರೀತಿಯಾಗಿ ವಿಶೇಷವಾಗಿ ಬುಧ ನಿಮಗೆ ಅಷ್ಟೊಂದು ಫಲವನ್ನ ಕೊಟ್ಟೇ ಕೊಡ್ತಾನೆ, ಅದರಲ್ಲಿ ಸಂದೇಹ ಇಲ್ಲ. ಶನಿ ಅಂತೂ ನೋಡಿ, ನಿಮಗೆ ಈಗ ಜನ್ಮ ಶನಿ ಪ್ರಭಾವ ಇದೆ. ಈ ಶನಿ ಮಾತ್ರನೇ ಸ್ವಲ್ಪ ನೆಗೆಟಿವ್ ಆಗಿರ್ತಕ್ಕಂಥದ್ದು. ಶನಿಯನ್ನ ಆರಾಧನೆ ಮಾಡಬೇಕು. ಶನಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಸಾಧ್ಯವಾದಷ್ಟು ಶಿವನನ್ನ ಆರಾಧನೆ, ಶನಿಯನ್ನ ಆರಾಧನೆ ಮಾಡೋದ್ರಿಂದ ಮೀನ ರಾಶಿಯವರಿಗೆ ನೋಡಿ ಎಲ್ಲ ಸಿಗುತ್ತೆ 99%. ಈ ಲಾಸ್ಟ್ 1% ಇದೆಯಲ್ಲ, ಆ ಲಾಸ್ಟ್ 1% ನಿಮಗೆ ಸಿಗಕ್ಕೆ ಸ್ವಲ್ಪ ತೊಂದರೆಗಳಾಗ್ಬೋದು. ಅದರಿಂದ ಸ್ವಲ್ಪ ತೊಂದರೆಗಳು ಆಗಿ ನಿಮಗೆ ಸಮಸ್ಯೆಗಳು ಬರ್ಬೋದಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಶನಿಯನ್ನ ಶಿವನನ್ನ ಆರಾಧನೆ ಮಾಡಲಿ ಅಂದ್ರೆ ಜುಲೈ ತಿಂಗಳಲ್ಲಿ ನಿಮಗೆ ಸಕ್ಸಸ್ ಇಲ್ಲ. ಸಾಧ್ಯವಾದಷ್ಟು ಶನಿ ಶಿವನನ್ನ ಆರಾಧನೆ ಮಾಡುವಂತದ್ದು ಬಹಳ ಉತ್ತಮ. ಈಗ 4ನೇ ಮನೆಯಲ್ಲಿ ತ್ರಿಗ್ರಹ, 3 ಗ್ರಹಗಳಿದೆ. ಏನು ಫಲ ಹಾಗಾದ್ರೆ ತ್ರಿಗ್ರಹ ಯೋಗ ಏನೇನು ಹೇಳುತ್ತೆ ಅಂತಂದ್ರೆ, ದುಸ್ತೆ ಸುಖೇಶೆ ಕುಜ ಸೂರ್ಯ ಯುಕ್ತೆ ಸುಖೇ ಪಿವ ಜನ್ಮಗೃಹಂ ಪ್ರಾಗ್ಭ್ರಂ ಜೀರ್ಣಂ ತಮೋಮಯ ಯುದೇ ತಿರಿಕ್ತೆ ಪರೈಹೃತ ಗೋಕ್ಷಿತ ವಾಹನಾದ್ಯಂ ಅಂತ ಹೇಳುತ್ತೆ. ಏನ್ ಹೇಳುತ್ತೆ? ಚತುರ್ಥಾಧಿಪತಿಯು ಚತುರ್ಥದಲ್ಲಿದ್ದಾಗ ಅದು ದುಸ್ಥಾನವಾದ್ರೆ ಕೆಟ್ಟ ಫಲ, ಶುಭ ಸ್ಥಾನವಾದ್ರೆ ಶುಭ ಫಲ. ಶುಭ ಫಲ ಆದ್ರಿಂದ ಸೂರ್ಯ ಜೊತೆಗಿರೋದ್ರಿಂದ ವಿಶೇಷವಾದಂತ ಫಲ ಸಿಗುತ್ತೆ. ಜೊತೆಗೆ ನೀವು ಮಾಡುವಂತ ಕೆಲಸದಲ್ಲಿ ಸಕ್ಸಸ್ ಆಗುತ್ತೆ, ಶತ್ರುಗಳು ದೂರವಾಗ್ತಾರೆ, ಮಿತ್ರರು ಹೆಚ್ಚಾಗ್ತಾರೆ, ಮತ್ತೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಸಿಕ್ಕಾಪಟ್ಟೆ ಸ್ಟ್ರೆಸ್ ಕೂಡ ಜೊತೆಗೆ ಬರುತ್ತೆ, ಹೆಚ್ಚು ಟೆನ್ಷನ್ ಇರುತ್ತೆ. ಅದ್ರ ಹೇಳ್ಬೋದು ಮಾತೃ ಸುಖ ಹೆಚ್ಚಾಗಿರುತ್ತೆ, ತಾಯಿಯ ಆಶೀರ್ವಾದ, ವಾಹನಾದಿ ಯೋಗಗಳು, ಮತ್ತೆ ಸುಖವಾದ ನಿದ್ರೆ, ಭೋಜನ, ಬಹಳ ಅನುಕೂಲವಾಗಿರ್ತಕ್ಕಂಥ ಅಭಿವೃದ್ಧಿನ ಕಾಣಬಹುದು. ಏನಂದ್ರೆ ಮೀನ ರಾಶಿಯವರಿಗೆ 4ನೇ ಮನೆಯಲ್ಲಿ ಸೂರ್ಯ ಇದ್ರೆ ಸ್ವಲ್ಪ ಮೊಣಕಾಲು ತೊಂದರೆಗಳು, ಕಾಲಿನ ಪಾದದ ತೊಂದರೆಗಳು, ತೊಡೆ ಭಾಗದ ತೊಂದರೆಗಳು ಬರಬಹುದು. ಹಾಗಾಗಿ ಸಾಧ್ಯವಾದಷ್ಟು ಸ್ವಲ್ಪ ವೇಟ್ ಅನ್ನ ರಿಡ್ಯೂಸ್ ಮಾಡಿ, ಆರೋಗ್ಯವಾಗಿ ವ್ಯಾಯಾಮ ಮಾಡಿ, ಸ್ವಲ್ಪ ಮಟ್ಟಿಗೆ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚು ಗಮನ ಕೊಡಬೇಕು. ಇನ್ನು ಜನರಲೈಸ್ ಆಗಿ ನೋಡೋದಾದ್ರೆ, ಬಹಳ ವರ್ಷಗಳಿಂದ ಆಗದೆ ಇರ್ತಕ್ಕಂಥ ಕೆಲಸಗಳು ಈ ತಿಂಗಳು ನಿಮ್ಗೆ ಆಗ್ಬಿಡೋದು. ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಭೇಟಿ ಮಾಡ್ತೀರಾ. ಆಪ್ತರ ಭೇಟಿಯಿಂದ ಕುಟುಂಬದಲ್ಲಿ ಸಂತಸದ ವಾತಾವರಣ. ವಾಹನ ಚಾಲನೆಯಲ್ಲಿ ಸ್ವಲ್ಪ ಜಾಗೃತಿ ಆಗಿರಿ. ಸಾಲಬಾಧೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಈ ತಿಂಗಳು ನಿಮ್ಗೆ. ಅನಿರೀಕ್ಷಿತ ಧನಲಾಭ ಪ್ರಾಪ್ತಿ. ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಮಾಸ. ದೀರ್ಘಕಾಲದ ಸಮಸ್ಯೆಗಳಿಗೆ ಈ ತಿಂಗಳು ಪರಿಪೂರ್ಣ ಪರಿಹಾರ ಸಿಕ್ಬಿಡುತ್ತೆ. ಸ್ಥಿರ ಆಸ್ತಿ ಖರೀದಿಸುವಂತ ಮನಸ್ಸು.
ಸಹೋದರ ಸಹೋದರಿಯರಿಂದ ಸಹಾಯ, ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು. ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತ ಮಾತುಕತೆಗಳು, ಅದರಿಂದ ಉತ್ತಮ ಪ್ರಗತಿ ಅಂತ ಹೇಳ್ಬೋದು. ವಿವಾಹದ ವಿಚಾರವಾದ ಕೂಡ ಮಾತುಕತೆಯಲ್ಲಿ ಜಯಪ್ರಾಪ್ತಿ, ಸ್ನೇಹಿತರು ನಿಮಗೆ ಸಪೋರ್ಟ್ ಮಾಡ್ತಾರೆ, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತ ಸಪೋರ್ಟ್ ನಿಮಗೆ ಹೆಚ್ಚಾಗಿ ಮಾಡ್ತಾರೆ. ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಬೆಳವಣಿಗೆ ಇದೆ, ಜೊತೆಗೆ ಅಧಿಕವಾದ ಧನಲಾಭ, ಬಂಡವಾಳ ಹೂಡಿಕೆಯು ಕೂಡ ಈ ಮಾಸ ಅತ್ಯಂತ ಶುಭ ಫಲ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ, ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಹೆಚ್ಚು ನಿಮಗೆ ಸಿಗುತ್ತೆ. ಷೇರು ವ್ಯವಹಾರದಲ್ಲೂ ಕೂಡ ಉತ್ತಮವಾದ ಲಾಭ ಫಲ, ಬಂಗಾರ ಖರೀದಿ ಮಾಡುವಂತ ಶುಭ ಯೋಗ ಈ ತಿಂಗಳಲ್ಲಿ ನಿಮ್ಗೆ ಪ್ರಾಪ್ತಿ ಆಗುತ್ತೆ. ಸ್ಥಿರಾಸ್ತಿ ಖರೀದಿ ಮಾಡೋದಕ್ಕೆ ಸ್ವಲ್ಪ ಹುಷಾರಾಗಿರಿ, ಲೆಕ್ಕಪತ್ರದಲ್ಲಿ ಮೋಸ ಹೋಗ್ಬೇಡಿ, ಮತ್ತೆ ಭೋಜನವೂ ಕೂಡ ಅಷ್ಟೇ ಯಥೇಚ್ಛವಾಗಿ ಮಾಡಿ, ಆರೋಗ್ಯ ಹಾಳು ಮಾಡ್ಕೋಬೇಡಿ. ವ್ಯಾಪಾರದಲ್ಲಿ ಉತ್ತಮವಾದ ಪ್ರಗತಿ ಇದೆ, ವಿದ್ಯಾರ್ಥಿಗಳಿಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ, ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ. ಹಾಗಾದ್ರೆ ನೆಗೆಟಿವ್ ಏನಿದೆ? ನೆಗೆಟಿವ್ ಅಂತಂದ್ರೆ ನಂಬಿಕಸ್ಥರಿಂದ ಮೋಸ ಹೋಗುವಂತ ಸಾಧ್ಯತೆ, ಸಣ್ಣ ಪ್ರಮಾಣದ ಅಡಚಣೆಗಳು, ತೊಂದರೆಗಳು, ವೃಥಾ ತಿರುಗಾಟ, ದೊಡ್ಡ ದೊಡ್ಡ ಅಧಿಕಾರಿಗಳಿಂದ ನಿಮ್ಗೆ ಸ್ವಲ್ಪ ಸಮಸ್ಯೆಗಳಾಗ್ಬೋದು, ಇದೊಂದು ನೆಗೆಟಿವ್. ತುಂಬಾ ಆತ್ಮೀಯರು ಯಾರಾದ್ರೂ ಸ್ವಲ್ಪ ತೊಂದರೆಗಳು ಮಾಡ್ಕೊಳ್ಳೋದು, ಪೊಲೀಸ್ ಸ್ಟೇಷನ್ನು, ಕೋರ್ಟು ಈ ತರದ್ದೇನ ಬರುತ್ತೆ, ನಿಮ್ಮ ಮೇಲೆ ಹೆಚ್ಚು ಒತ್ತಡ ಇರುತ್ತೆ, ನೀವು ಸಹಾಯ ಮಾಡಬೇಕು, ಹಣ ಸಹಾಯ, ದೈಹಿಕವಾಗಿ ಹೋಗಿ ಬರ್ಬೇಕಾಗತ್ತೆ, ಈ ತರದೆಲ್ಲ ಸ್ವಲ್ಪ ಸಮಸ್ಯೆಗಳಾಗ್ಬೋದು. ಆಮೇಲೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮೇಲಧಿಕಾರಿಗಳಿಂದ ತೊಂದರೆಗಳು ಬರ್ಬೋದು, ಅದರಿಂದ ಸ್ವಲ್ಪ ಬೇಸರ ಆಗೋದು, ತನ್ನ ಮೂಲಕ ಮಾನ ನಷ್ಟ ಆಗೋದು, ಅಯ್ಯೋ ಬೇಜಾರಾಯ್ತು ಅಂತ ಧನ ನಷ್ಟ ಮಾಡ್ಕೊಳ್ಳೋದು, ಈ ತರ ಆಗೋ ಸಾಧ್ಯತೆಗಳು. ಸಾಧ್ಯವಾದಷ್ಟು ಶಿವನನ್ನ ಆರಾಧನೆ ಮಾಡೋದ್ರಿಂದ ಬಹಳ ಒಳ್ಳೇದು. ನೋಡಿ, ಗುರು ಪೌರ್ಣಿಮೆ ವಿಚಾರ ಇದೆ, ದಕ್ಷಿಣಾಯನ ಪುಣ್ಯಕಾಲ ಬರ್ತಾ ಇದೆ 16ನೇ ತಾರೀಕು. ಅವತ್ತು ನೀವು ತರ್ಪಣ, ನದಿ ಸ್ನಾನ, ದಾನ ಇತ್ಯಾದಿಗಳು ಮಾಡೋದ್ರಿಂದ ಬಹಳ ಒಳ್ಳೇದು. ಪ್ರಭಕಾಲ 24ನೇ ತಾರೀಕು ಜ್ಯೋತಿರ್ ಭೀಮೇಶ್ವರ ವ್ರತ ಇದೆ. ಅವತ್ತಿನ ದಿನ ನಿಮ್ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಕೈಯಲ್ಲಿ ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ಮಾಡಿಸಿ, ಭೀಮನಂತ ಗಂಡ, ಭೀಮನಂತ ಆಯುಷ್ಯವಂತ ಗಂಡ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿಸಿ, ಮುತ್ತೈದೆಯರು ನನ್ನ ಗಂಡನ ಶರೀರ ಬಲಿಷ್ಠವಾಗಿರ್ಲಿ, ಭೀಮನಂತ ಗಟ್ಟಿ ಶರೀರ ಪ್ರಾಪ್ತಿಯಾಗಲಿ ಅಂತ ಪೂಜೆ ಮಾಡುವಂತದ್ದು. ಜೊತೆಗೆ ಈ ತಿಂಗಳ ಕೊನೆಯಲ್ಲಿ, ಜುಲೈ ತಿಂಗಳ ಕೊನೆಯಲ್ಲಿ 28ನೇ ತಾರೀಕು ನಾಗ ಚತುರ್ಥಿ, 29ನೇ ತಾರೀಕು ನಾಗಪಂಚಮಿ, ಶ್ರಾವಣ ಮಾಸ 25ರಿಂದನೇ ಶುರುವಾಗ್ಬಿಡುತ್ತೆ, ಹಬ್ಬಗಳ ಸರಮಾಲೆಯ ಮಾಸ. ಹಾಗಾಗಿ 29ನೇ ತಾರೀಕು ಯಾರ್ಯಾರಿಗೆ ಸರ್ಪದೋಷ ಇದೆ, ಕಾಳ ಸರ್ಪದೋಷ ಇದೆ, ಆರ್ಥ್ರೈಟಿಸ್ ಪ್ರಾಬ್ಲಮ್ ಇದೆ, ಚರ್ಮದ ತೊಂದರೆ ಇತ್ಯಾದಿಗಳು ಇರ್ತಕ್ಕಂಥವ್ರಿಗೆ, ಸರ್ಪಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಇರ್ತಕ್ಕಂಥವ್ರೆಲ್ಲರೂ ಕೂಡ ಅವತ್ತು ಹುತ್ತವನ್ನ ದರ್ಶನ ಮಾಡಿ ಪ್ರದಕ್ಷಿಣೆ ಮಾಡುವಂಥದ್ದು, ಸುಬ್ರಹ್ಮಣ್ಯ ಸ್ಕಂದಾರಾಧನೆ ಮಾಡುವಂಥದ್ದು, ಇದೆಲ್ಲ ಮಾಡೋದ್ರಿಂದ ವಿಶೇಷವಾದ ಫಲವನ್ನ ನೀವು ಅನುಭವಿಸ್ತೀರಾ. ಒಟ್ಟಾರೆ ಹೇಳೋದಂದ್ರೆ ಒಂದು ಪಾಸಿಟಿವ್ ಸೈನ್ ಅನ್ನುವಂಥದ್ದು ಮೀನರಾಶಿಯವರಿದೆ. ನಿಮಗೆ ಗುರುಬಲ ಇಲ್ಲ, ಆದ್ರೂ ಗುರು ನಿಮ್ಗೆ ಅನುಗ್ರಹ ಮಾಡ್ತಾನೆ. ಶುಕ್ರ ಮತ್ತೆ ಬುಧ ಸ್ವಕ್ಷೇತ್ರದ ಫಲ ಕೊಡ್ತಾನೆ. ತೃತೀಯ ಮತ್ತು ಚತುರ್ಥಾಧಿಪತಿಗಳು ತುಂಬಾ ಚೆನ್ನಾಗಿದ್ದಾರೆ. ಹಾಗೆ ಷಷ್ಠಾಧಿಪತಿ ಆಗಿರ್ತಕ್ಕಂಥ ಸೂರ್ಯನ ಉತ್ತಮ ಸ್ಥಾನ, ದ್ವಿತೀಯ ಮತ್ತು ಭಾಗ್ಯಸ್ಥಾನಾಧಿಪತಿ ಆಗಿರ್ತಕ್ಕಂಥ ಕುಜನ ಉತ್ತಮ ಸ್ಥಾನ, ಹಾಗೆ ನಿಮ್ಮ ರಾಶ್ಯಾಧಿಪತಿ ಕರ್ಮಸ್ಥಾನಾಧಿಪತಿ ಆಗಿರ್ತಕ್ಕಂಥ ಗುರುನು ಸುಖ ಸ್ಥಾನ. ಒಂದೇ ಒಂದು ಸಮಸ್ಯೆ, ಶನಿಯಿಂದ, ಜನ್ಮ ಶನಿ ಪ್ರಭಾವ. ಹಾಗಾಗಿ ಇಷ್ಟೆಲ್ಲ ಅದೃಷ್ಟ ಆ ಶನಿಯಿಂದ ನಿಮ್ಗೆ ದೂರ ಆಗ್ಬಿಡ್ಬೋದು. ಆದಷ್ಟು ಶನಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಸಾಧ್ಯವಾದರೆ ಶನಿಗೆ ಅಥವಾ ಶಿವನಿಗೆ ತೈಲಾಭಿಷೇಕವನ್ನ ಮಾಡಿಸಿ, ಅದನ್ನು ಮಾಡಿಸೋದ್ರಿಂದ ಕೂಡ ನಿಮಗೆ ವಿಶೇಷವಾದಂತಹ ಫಲ ಅನ್ನುವಂಥದ್ದು ಕಾಣಬಹುದು. ಯಾವುದಕ್ಕೂ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಮಾಡಿಸ್ಕೊಂಡು, ಶನಿಯಿಂದ ಏನಾದ್ರೂ ಸಮಸ್ಯೆಗಳು ಆಗಬಹುದಾ, ನೀವು ಜನ್ಮ ಜಾತಕದಲ್ಲಿ ಶನಿ ಹೇಗಿದೆ, ಅದರ ಪರಿಹಾರ ಏನು ಮಾಡ್ಕೋಬೇಕು ಅಂತ ಸುಲಭ ರೀತಿಯಲ್ಲಿ ಪರಿಹಾರ ಮಾಡ್ಕೊಳ್ಳಿ. ಖಂಡಿತ ಭಗವಂತ ನಿಮಗೆ ತೃಪ್ತಿಯಾದ ಜೀವನವನ್ನ ಕೊಡ್ತಾನೆ. ನೋಡುಗಳ ವೀಕ್ಷಕರೇ, ಮೀನರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.